5 ವರ್ಷ ನಾನೇ ಸಿಎಂ ಅಂತ ಹೇಳಿರೋ ಸಿದ್ದರಾಮಯ್ಯ ಅವರಿಗೆ ಬೇಳೂರು ಗೋಪಾಲಕೃಷ್ಣ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಏನೇ ಆಗಬೇಕಾಗಿದ್ರೂ ಹಣೆ ಬರಹದಲ್ಲಿ ಇರಬೇಕು. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಎಂದ್ರೆ ತಪ್ಪಿಲ್ಲ, ನಾನು ಸಚಿವ ಆಗಬೇಕು ಅಂದ್ರೂ ತಪ್ಪಿಲ್ಲ. ಕಾಂಗ್ರೆಸ್ ಮುಂದಿನ ಅವಧಿಗೆ ಅಧಿಕಾರಕ್ಕೆ ಬರಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹಣೆ ಬರದಲ್ಲಿ ಎಲ್ಲೆಲ್ಲಿ ಬರ್ದಿದೆ ಅವ್ರಿಗೆ ಆಗತ್ತೆ. ನಾನು ಮಂತ್ರಿ ಆಗ್ಬೇಕಂತ ಆಗಿತ್ತು, ಮಂತ್ರಿ ಆದ್ನ ನಾನು ಆಗಿಲ್ಲ. ಹಣೆ ಬರದಲ್ಲಿ ಬರ್ದಿರ್ಬೇಕಲ್ರಿ, ಅದ್ರಲ್ಲಿ ಆಗಿದ್ರೆ ಆಗ್ತಾರೆ, ಇಲ್ಲರಿ ಇಲ್ಲ. ಈಗ ಆಸೆ ಬೀಳೋದು ಯಾರು ಬೇಡ ಅಂತಾರ? ಈಗ ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಹೇಳೋದೇನು ತಪ್ಪಿದ್ಯಾ? ಆಗ್ಬೇಕಂತ ನಾನು ಮಂತ್ರಿ ಆಗ್ಬೇಕನ್ನೋ ಹೇಳೋದು ತಪ್ಪಿದ್ಯಾ? ಅದರೇ ಇಲ್ಲ. ಕೊಟ್ರೆ ಆಗ್ತಾರೆ, ಕೊಡದೋದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಯಾಕೆ ಮಾಡ್ಬೇಕಾಗುತ್ತೆ ಅಲ್ವಾ? ಹಂಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದು ಬೇಡ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ಸಾಕ್ಷಿ ಆಗ್ಬೇಕಷ್ಟೇ. ಅದರಿಂದ ಮುಖ್ಯಮಂತ್ರಿಗಳ ಸ್ಥಾನ ಸಿಗಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಇದು ಮಾಡ್ಕೊಳ್ಳೋದು ಬೇಡ. ಸಿಗಲಿಲ್ಲ. ಸಿಎಂ ಅವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ಅದು ತೀರ್ಮಾನ ಮಾಡ್ತಾರೆ. ಅವ್ರು ಯಾರು ಮಾಡಬೇಕು ಏನು ಅನ್ನೋದು ಅವರೇ ತೀರ್ಮಾನ. ಮುಂದುವರ್ಸ್ಬೇಕಾದ್ರೆ ಮುಂದುವರಿಸ್ತಾರೆ, ಇಲ್ಲ ಅಂತಂದ್ರೆ ಬೇರೆ ಕೊಡ್ಬೇಕಾದ್ರೆ ಕೊಡ್ತಾರೆ. ಅದರಲ್ಲಿ ನಾವು ಕೇಳಕ್ ಬರೋದಿಲ್ಲ. ಇದ್ರ ಮಟ್ಟಿಗೆ ನಾನು ಹೋಗೋದಿಲ್ಲ. ಯಾರೇ ಆದ್ರೂ ಸಹ ರಾಜ್ಯ ಸರ್ಕಾರ ಗಟ್ಟಿಯಾಗಿರ್ಬೇಕು, ಮುಂದೆ ನಮ್ಮ ಸರ್ಕಾರ ಬರ್ಬೇಕಂದ್ರೆ ಯೋಚನೆ ಮಾಡ್ಬೇಕು, ಅಷ್ಟು ಬಿಟ್ಟರೆ ನಮ್ಗೇನು ಇಲ್ಲ. ಕ್ರಾಂತಿ ಯಾವಾಗ ಬೇಕಾದ್ರೂ ಆಗಬಹುದು, ಬದಲಾವಣೆ ಆಗಲ್ಲ ಅಂತ ಎಲ್ಲೂ ಹೇಳಿಲ್ಲ ಅಂತ ಸಿಎಂಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶಾಸಕ ತನ್ವೀರ್ ಸೇಠ್. ಸಿದ್ದರಾಮಯ್ಯ ಹುದ್ದೆಯಲ್ಲಿರೋವರೆಗೆ ಅವರೇ ಸಿಎಂ, ಮುಂದೆ ಏನಾಗುತ್ತೋ ಕಾದ್ ನೋಡೋಣ. ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧರಾಗಿದ್ದೀವಿ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ವಿಚಾರ ನಾವು ಈ ರೀತಿಯಲ್ಲಿ ಮಾಧ್ಯಮದಲ್ಲಿ ಮಾತಾಡುವಂಥದ್ದಲ್ಲ. ನಾನು ಬಹಳ ಹಿಂದೆನೂ ನಾನು ಹೇಳಿದ್ದೇನೆ, ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಜನರ ಆಶೀರ್ವಾದ ಪಡ್ಕೊಂಡು ಸಂಖ್ಯಾಬಲದ ಮೇಲೆ ಸರ್ಕಾರ ಬಂದಿರೋದ್ರಿಂದ ನಮಗೆ ಇರುವಂತಹ ಜವಾಬ್ದಾರಿಯಲ್ಲಿ 5 ವರ್ಷವೂ ಕೂಡ ಸುಭದ್ರವಾದಂತಹ ಸರ್ಕಾರ ಕೊಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಪಕ್ಷದಿಂದ ಸರ್ಕಾರ ಬಂದಿರುವಂಥದ್ದು, ಸರ್ಕಾರದಿಂದ ಪಕ್ಷ ಅಲ್ಲ. ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಅಂತಹ ಕ್ರಾಂತಿ ಏನಾದರೂ ಉಂಟಾ? ಹಾಗಾಗಿ ಯಾವ ಕ್ಷಣದಲ್ಲಾಗುತ್ತೆ ಅನ್ನೋದಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು 100 ವರ್ಷ ಬದುಕಬೇಕು ಅನ್ನೋದಿದ್ರು ಕೂಡ ಅದು ನನ್ನ ಕೈಯಲ್ಲಿ ಸಾಧ್ಯನಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮಾರನೇ ದಿನ ಬೆಳಗ್ಗೆ ನನಗೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ನಮ್ಮ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೋ ಕಾದ್ ನೋಡೋಣ. ಬದಲಾವಣೆ ಇದೆ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.